ಯಾವತ್ತೂ ಬೇರೆಯವರ ಬೇಡಿಕೆಯನ್ನು ದೃಢೀಕರಿಸಬೇಡಿ. ಅದರ ಬದಲು ನಿಮಗೆ ಅಂತ ಒಂದು ಸೆಲ್ಫ್, ಅದರ ಕಡೆ ಗಮನ ಕೊಡಿ, ಅಟ್ಯೂನ್ ಮಾಡಿ, ಕನೆಕ್ಟ್ ಮಾಡಿ, ಅಲೈನ್ಮೆಂಟಲ್ಲಿರಿ. ಯಾವಾಗಲೂ ಕೂಡ ಕನೆಕ್ಷನ್ ಇರಲಿ. ಇದು ಅಥೆಂಟಿಸಿಟಿ. ನಿಮ್ಮ ಜೊತೆಗೆ ನೀವು ಜೋಡಿಸ್ಕೊಳ್ಳೋದು. ಎಕ್ಸ್ಟರ್ನಲ್ ಅಪ್ರೂವಲ್ ಬೇಡ, ಯಾರನ್ನೂ ಅನುಮೋದಿಸಬೇಕಾಗಿಲ್ಲ. ಈ ಥರ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಆಟೋಮ್ಯಾಟಿಕ್ಕಾಗಿ ನೆನ್ನೆಗಳೆಲ್ಲ ನೆನ್ನೆಯ ಒಂದು ನೆರಳಿಂದ ಆಚೆ ಬಂದುಬಿಡ್ತೀರ, ಬೆಳಕಿಗೆ ಬಂದುಬಿಡ್ತೀರ. ಆಟೋಮ್ಯಾಟಿಕ್ಕಾಗಿ ಆಗತ್ತಿದು. ಹಿಂದಿಂದೆಲ್ಲ ತನ್ನಷ್ಟಕ್ಕೆ ತಾನೇ ಎಲ್ಲ ಕರಗೋಗುತ್ತೆ. ನಿಮ್ಮಲ್ಲಿ ಒಂದು ಎಷ್ಟು ಫರ್ಗಿವ್ನೆಸ್ ತುಂಬಿಕೊಂಡಿರುತ್ತೆ ಅಂದರೆ, ನಿಮ್ಗೆ ಯಾವಾಗ ಬಿಡುಗಡೆ ಆಗೋಯ್ತೋ, ನಿಮ್ಮನ್ನು ನೀವು ಕ್ಷಮಿಸ್ಕೊಂಬಿಟ್ಟಿದ್ದೀರಾ, ಆ ಕ್ಷಮೆ ಎಲ್ಲರಲ್ಲೂ ಹರಡ್ಕೊಂಡು ಹೋಗುತ್ತೆ. ಎಲ್ಲರನ್ನೂ ಕ್ಷಮಿಸೋಕ್ಕೆ ಶುರು ಮಾಡ್ತೀರಾ. ಇದರಿಂದ ಈ ಕಲೆ ನಿಮ್ಮ ಚೈತನ್ಯವನ್ನು ಹಗುರ ಮಾಡುತ್ತೆ. ಯು ಫೀಲ್ ಸೋ ಲೈಟ್. ಸೆಲ್ಫ್ ಬಿಕಮ್ಸ್ ಲೈಟ್. ಬರ್ಡನ್ ಇಲ್ಲ, ಬಾಂಡೇಜ್ ಇಲ್ಲ. ಆ ಬಿಡುಗಡೆ ನಿಮಗೆ ಫೀಲ್ ಆಗುತ್ತೆ. ಈ ಥರ ಇದ್ದಾಗ ಎಲ್ಲಿದೆ ನಿಮ್ಮ ಹಿಂದಿನ ಕುಂದುಕೊರತೆ? ಎಲ್ಲೋ ಹೊರಟೋಗಿದೆ. ಇಲ್ಲ, ತಪ್ಪುಗಳು ಮಾಡಿದ್ದು ನೆನಪಿಗೆ ಇಲ್ಲ, ಯಾವುದೂ ತಪ್ಪು ಅನಿಸಲ್ಲ. ಈ ಥರ ಬಿಡುಗಡೆ ಸಿಗುತ್ತೆ.